ಫಸ್ಟ್ ಟೈಮ್ ಬಂದಂಥ ತೊರವಿ ಕಬ್ಬಿನ ಹೊಲಕ್ಕೆ ಬಂದ್ವಿ. ನೋಡ್ಬೋದು ಇಲ್ಲಿ ಬರ್ರಿ. ಇದಕ್ಕೆ ಮೇನ ಕಬ್ಬು ಹಚ್ಚಿದ್ಮ್ಯಾಗ ಇದಕ್ಕೆ ಮೇನ ಮದರ್ ಸ್ಟೆಮ್ಮ ಮದರ್ ಶೂಟ ಅಥವಾ ರೂಟ್ ಕಬ್ಬ ಹುಟ್ ಕಬ್ಬ ಅಂತಾರೆ ಇದಕ್ಕೆ. ಇದನ್ನು ನಾವು ಮುರ್ಕೊಂಡು ನೆಕ್ಸ್ಟ್ ಇದನ್ನು ಮುರ್ಕೊಂಡು ಅಂದರೆ ಇದಕ್ಕೆ ಸುತ್ತು ಮರಿ ಕಬ್ಬುಗಳು ಬರ್ತಾವೆ ಯಾವಾಗಲೂ. ಇಲ್ಲಿ ನೋಡ್ಬೋದು, ಇಲ್ಲಿ ಬರ್ರಿ. ಇದನ್ನು ಮೇನ್ ಹುಟ್ ಕಬ್ಬನ್ನು ಮುರ್ಕೊಂಡ್ಮ್ಯಾಗ ನಾವು ಹೆಚ್ಚಿಗೆ ಗೊಬ್ಬರನ ಬಿಟ್ಕೊಂಡೇವೆ ಅಂದ್ರೆ ಇಲ್ಲಿ ನೋಡ್ಬೋದು 1 2 3 4 5 6 7 ಈ ಸೈಡ್ ಬರ್ರಿ 8 9 10 11 ಮರಿ ಕಬ್ಬುಗಳು ಬಂದವು. ಇದೇ ರೀತಿ ಪ್ರತಿಯೊಂದು ಇದಕ್ಕೂ ನಾವು ಕೆಲವೊಂದಲ್ಲಿ 11 ಬಂದವು, ಕೆಲವೊಂದು 9 ಬರ್ತಾವೆ, ಕೆಲವು 8 ಬರ್ತಾವೆ, 15 ತನಕ ಬಂದವು. ನಾವು ಅದಕ್ಕೆ ಯಾವ ರೀತಿ ನೀರು ಗೊಬ್ಬರ ಯಾವ ರೀತಿ ಆರೈಕೆ ಮಾಡ್ಕೊತ ಬರ್ತೀವಿ ಆ ರೀತಿ ಚಲೋ ಬರ್ತೀವಿ. ಹುಟ್ಟು ಕಬ್ಬನ್ನು ಮುರ್ಕೋಬೇಕಾದ್ರೆ ಮೇನ್ ಪ್ರೊಸೆಸ್ನ ನೋಡ್ಬೇಕಂದ್ರೆ ನಾವು ಬೀಜ ನಾವೇ ರೆಡಿ ಮಾಡ್ಕೊಂಡು ಬೀಜ ಹಚ್ಕೊಂಡಿವಂದ್ರೆ 75 ದಿನಕ್ಕೆ ಮುರ್ಕೋಬೇಕು. ಮತ್ತು ನಾವು ಇಲ್ಲ ನರ್ಸರಿಯಿಂದ ಸಸಿನೇ ತಂದಿವಿ ಅಂದ್ರೆ 65 ದಿನಕ್ಕೆ ಅದು ಮುರ್ಕೋಬೇಕು. ಒಂದು 10 ದಿನ ಅಷ್ಟೇ ಫರಕ್ ಆಗ್ತೈತಿ. ನಾವು ಮೇನು ಹುಟ್ಟು ಕಬ್ಬು ಮದರ್ ಟೈಮ್ ಯಾವ ರೀತಿ ಬಂದೈತಲ್ಲ ಅದು ಮೇನ್ ಬೆಳ್ಕೊಂಡಿದ್ರ ಮ್ಯಾಗ ಅದನ್ನು ಮುರ್ಕೊಳ್ಳೋದನ್ನು ನಾವು ಇಲ್ಲಿ ನೋಡ್ಬೋದು. ನೀವು ನಮ್ದು ಇದು 2ನೇ ವರ್ಷದ 2ನೇ ಪೀಕ್ ಇದು ನಮ್ದು. ಈ ಕಬ್ಬು ಹಚ್ಚಿದ್ದು ಕೆಲವು ಮೊನ್ನೆ ಪ್ಲಾಟ್ನಾಗ 2ನೇ ಪೀಕಿಂದಿದ್ದು. ಇದಕ್ಕೆ ನಾವು ಇದನ್ನು ಬೆಳಿಬೇಕಂದ್ರೆ ನಾವು ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ಸ್ನಲ್ಲಿ ಏನೂ ಯೂಸ್ ಮಾಡಿಲ್ಲ. ನಾವು ಯೂಸ್ ಮಾಡಿದ್ದು ಒಂದೇ 2 ಥಿಂಗ್ಸ್. ಒಂದು ನೀರ, ಇನ್ನೊಂದು ನಮ್ಮದೇ ಆದಂಥ ಒಂದು 4-5 ದೇಸಿ ಹಸುಗಳು ಅದಾವು. ಹಸು ಕಾಣಂಗಿಲ್ಲ, ಆಮೇಲೆ ತೋರಿಸ್ತೀವಿ. ದೇಸಿ ಹಸುಗಳು ಅದಾವು. ಆ ಹಸುಗಳಿಂದ ಗೊಬ್ಬರ ಅವ್ರ ಗೋಮೂತ್ರ ಅದರದ ಸಗಣಿ ಅಂತರೇ ನಮ್ಮದೇ ಆದಂಥದ್ದು ಒಂದು ಫರ್ಟಿಲೈಸರ್ ರೆಡಿ ಮಾಡ್ಕೊತೀವಿ ನಾವು. ಲಿಕ್ವಿಡ್ ಫಾರ್ಮ್ನಾಗ ನೀರೇನು ಬಿಡ್ತೀವಲ್ಲ ನೀರಿನ ಜೊತೆನೇ ನೀರು ಒಂದು ಸಲ ನೀರು ಬಿಟ್ಟು ಅದು ವೆಂಚೂರಿ ಮುಖಾಂತರ ನಾವು ಗೊಬ್ಬರ ಲಿಕ್ವಿಡ್ ಫಾರ್ಮ್ನಾಗ ಅದನ್ನು ನಮ್ಮದಂತೆ ಏನು ತಯಾರಿಸ್ಕೊಂಡಿರ್ತೀವಿ ಅದನ್ನು ಬಿಡ್ತೀವಿ. ಅದನ್ನು ಯಾವ ರೀತಿ ತಯಾರು ಮಾಡ್ಕೊತೀವಿ ಅದು ಹೆಂಗೆ ಇರ್ತದೆ ತೋರಿಸ್ತೀವಿ ಬರ್ರಿ. ಆಗಲೇ ಹೇಳಿದಂಥ ನಾವೇ ರೆಡಿ ಮಾಡ್ಕೊಳ್ಳೋಂಥ ಗೊಬ್ಬರನ ತೋರಿಸ್ತೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ಬರ್ರಿ. ಇದು ನಾವು ನಮ್ಮದೇ ಆದಂಥ ದೇಶಿ ರೆಡಿ ಮಾಡ್ಕೊಂಡಂಥ ದೇಶಿ ಆಕಳದಿಂದ ರೆಡಿ ಮಾಡ್ಕೊಂಡಂಥ ಗೋಕುಪಾಮೃತ ಐತಿ. ಇದರಲ್ಲಿ ನಾವು ನಮ್ಮದೇ ಆದಂಥ ಆಕಳುಗಳದ ಗೋಮೂತ್ರ ಒಂದು 10 ಲೀಟರ್ ಗೋಮೂತ್ರ, ಒಂದು 10 ಕಿಲೋ ದೇಶಿ ಹೆಂಡಿ ಮತ್ತು ಒಂದು 2 ಕಿಲೋ ಕಡ್ಲಿ ಹಿಟ್ಟ, 2 ಕಿಲೋ ನಮ್ದಾದ ಇದ್ರಾಗ ತಯಾರಂಥ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿವಿ. ನಿಮ್ಗೆ ಆರ್ಗ್ಯಾನಿಕ್ ಬೆಲ್ಲ ಸಿಗಲಿಲ್ಲ ಅಂದ್ರೆ ನೀವು ಹೊರಗಡೆ ಸಿಗೋದಂಥ ಬೇರೆ ಸಕ್ಕರೆ ಹಾಕಿ ಕೆಮಿಕಲ್ ಹಾಕಿ ಮಾಡಿದಂಥ ಬೆಲ್ಲ ತರೋ ಬದಲಿ ಒಂದು 2 ಲೀಟರ್ ಕಬ್ಬಿನ ಹಾಲು ತಂದು ಹಾಕೊಂಡ್ಬಿಡ್ಬೋದು, ಅದು ನಡೀತೈತಿ. ಇದನ್ನು ನಾವು ರೆಡಿ ಮಾಡ್ಕೊಂಡಿದಂಥ ನಾವು 7 ದಿನದ ಮ್ಯಾಗ ಯಾವಾಗ ಬೇಕಾದ್ರೂ ವಾಪರ್ಸ್ಬೋದು. ಇದನ್ನು ನಾವು ನೀರು ಬಿಡೋ ಟೈಮ್ನಾಗ ನೀರಿನ ಜೊತೆ ಒಂದು ಸಲ ನೀರು ಬಿಟ್ಟು ಅದ್ರ ಕೂಡ ಬಿಡ್ತೀವಿ. ಇಲ್ಲಿ ನೀವು ಯಾವಾಗಲೂ ರೆಡಿ ಮಾಡ್ಕೊಂಡ್ಮ್ಯಾಗ ದಿನಕ್ಕೆ 3 ಹೊತ್ತು ಕ್ಲಾಕ್ ವೈಸ್ ರೊಟೇಷನ್ ಮಾಡ್ಕೋಬೇಕು. ನೀವು ಇದನ್ನು ಫರ್ಮೆಂಟೇಷನ್ಗೆ ಎಷ್ಟು ಬಿಡ್ತೀರಿ ಅಷ್ಟು ಒಳ್ಳೆಯದು. ನೀವು ಮಿನಿಮಮ್ 7 ದಿನ ಫರ್ಮೆಂಟೇಷನ್ ಪ್ರೊಸೆಸ್ಗೆ ಬಿಡಬೇಕು. ಇದನ್ನು ನೀರನ್ನು ಬಿಟ್ಟರೆ ನಾವು ನಮ್ಮ ಕಬ್ಬಿಗೆ ಏನನ್ನೂ ಉಪಯೋಗಿಸಿಲ್ಲ. ನೀವು ನಿಮ್ಮ ಕಬ್ಬಿಗೆ ಯಾವ ರೀತಿ ಏನೇನು ಮಾಡ್ತೀರಿ ಇದ್ರೊಳಗೆ ನಾವು ಇನ್ನೂ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಧನ್ಯವಾದ.